ಆದ್ರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಹಣಸಾದ್ರೆ ನಮ್ಮೊಂದು ಭಾರತದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ 4 ಬ್ಯಾಂಕ್ಗಳನ್ನ ಕೇಂದ್ರ ಸರ್ಕಾರದಿಂದ ಬಂದ್ ಮಾಡ್ತಿದ್ದಾರೆ, ವಿಲೀನಗೊಳಿಸ್ತಿದ್ದಾರೆ. ಯಾವ ಬ್ಯಾಂಕು, ಯಾಕೆ, ಇವನು ಅಂತ ಒಂದೊಂದ ತಿಳಿಸ್ಕೊಡ್ತಾನೆ. ಇದು ಕೂಡ ಪ್ರೈವೇಟ್ ಬ್ಯಾಂಕ್ ಅಲ್ಲ, ಸರ್ಕಾರಿ ಬ್ಯಾಂಕ್ ಆಗಿರತ್ತೆ. ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಇವತ್ತೇ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು. ಈ ಒಂದು 4 ಬ್ಯಾಂಕ್ಗಳಲ್ಲಿ ನಿಮ್ದು ಬ್ಯಾಂಕ್ ಕೂಡ ಒಂದಾಗಿರ್ಬೋದು. ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ ಈ ಒಂದು ಬ್ಯಾಂಕ್ ಅನ್ನ ಬಂದ್ ಮಾಡ್ತಿದ್ದಾರೆ, ವಿಲೀನಗೊಳಿಸ್ತಿದ್ದಾರೆ. ಯಾವ ಬ್ಯಾಂಕು ಎಲ್ಲ ಮಾಹಿತಿ ಇರತ್ತೆ, ಕೊನೆತನಕ ನೋಡಿ. ಮತ್ತೇನಾದ್ರೂ ಈ ಒಂದು ಮಾಹಿತಿ ನ್ಯೂಸ್ ನೆಗ್ಲೆಕ್ಟ್ ಮಾಡಿ ಮುಂದಕ್ಕೆ ಹೋದ್ರೆ ನಾಳೆ ನಿಮ್ಗೆ ಆಪತ್ತು ತರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಲೇ ಏನಾದ್ರು ಈ ಒಂದು ಬ್ಯಾಂಕ್ ನಲ್ಲಿ ಅಮೌಂಟ್ ನೀವು ಏನಾದ್ರು ಇಟ್ಟಿತ್ತಂದ್ರೆ ದಯವಿಟ್ಟು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಬೇರೆ ಯಾವ್ದಾದ್ರು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಾ ಹೇಳುವಂತ ಈ ಒಂದು ಬ್ಯಾಂಕ್ ಬಿಟ್ಟು. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಯಾಕೆ, ಏನು ಅಂತ ಎಲ್ಲ ಮಾಹಿತಿ ಇರತ್ತೆ. ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ ಎಷ್ಟೊಂದು ಸ್ಕ್ಯಾಮ್ ಆಗ್ತಾ ಇದೆ. ಏನೆಲ್ಲ ಬ್ಯಾಂಕ್ಗಳು ಬಂದ್ ಆಗ್ತಿದ್ದಾವೆ, ಅದರಲ್ಲಿರುವಂತ ಅಮೌಂಟು ಆ ಕಡೆ ಬರೋದಿಲ್ಲ ನಿಮಗೆ. ಆದ ಕಾರಣ ಹಣ ಹಾಗೆ ಕಳ್ಕೊಬೇಡಿ. ಕಷ್ಟಪಟ್ಟು ದುಡಿದು ಬ್ಯಾಂಕಲ್ಲಿ ಇಟ್ಟಿರ್ತಾರ, ಸೇವಿಂಗ್ ಮಾಡ್ತಾ ಇರ್ತಾರ, ಅಂತವ್ರಿಗೆ ಆಪತ್ತು ಬರಬಾರ್ದು ಅಂತೇಳಿ ಮುನ್ನೆಚ್ಚರಿಕೆ ತಿಳಿಸ್ಕೊಡ್ತಾ ಇರೋದು. ಸರ್ಕಾರದಿಂದ ಬಂದಿದೆ, ಅದ್ರ ಪ್ರಕಾರ ಮಾಹಿತಿ ಇರತ್ತೆ. ಕೊನೆಸನಕಂಡು ಮತ್ತೆ 4 ಮಂದಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ, ನಿಮ್ಮಿಂದ 4 ಜನರಿಗೆ ಹೆಲ್ಪ್ ಆಗಲಿ, ಶೇರ್ ಮಾಡಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇಲ್ಲಿ 4 ಬ್ಯಾಂಕ್ ಹೆಸರನ್ನ ತಿಳಿಸ್ಕೊಡ್ತಾನೆ. ಈ ಒಂದು 4 ಬ್ಯಾಂಕ್ ಅನ್ನ ನೋಡ್ಕೊಳ್ಳಿ. ಮೊದಲನೇದಾಗಿ IOC, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಂತೇಳಿ ಇದು ವಿಲೀನ ಆಗ್ತಾ ಇದೆ. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಇದನ್ನು ವಿಲೀನ ಆಗ್ತಾ ಇದೆ. ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಇದನ್ನು ವಿಲೀನ ಆಗ್ತಾ ಇದೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಈ ಒಂದು 4 ಬ್ಯಾಂಕ್ ಇದಾವಲ್ಲ, ಈ 4 ಬ್ಯಾಂಕ್ಗಳು ಸರ್ಕಾರಿ ಬ್ಯಾಂಕ್ ಇರೋದ್ರಿಂದ ವಿಲೀನ ಆಗ್ತಾ ಇದೆ. ಅದು ಯಾವ ಬ್ಯಾಂಕಿಗೆ ವಿಲೀನ ಆಗ್ತಾ ಇದೆ ಎಲ್ಲ ತಿಳಿಸ್ಕೊಡ್ತೇನೆ. ಈಗ ಮೇಲೆ ತಿಳಿಸ್ಕೊಟ್ಟೇನಲ್ಲ, ಈ ಒಂದು 4 ಬ್ಯಾಂಕು ಯಾವ ಒಂದು ಬ್ಯಾಂಕಿಗೆ ವಿಲೀನ ಆಗ್ತಾ ಇದೆ ಅದನ್ನ ತಿಳ್ಕೊಳ್ಳಿ. ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದಕ್ಕೆ ವಿಲೀನಗೊಳ್ಳುತ್ತಾ ಇದೆ. ಈ ಒಂದು 4 ಬ್ಯಾಂಕ್ಗಳು ಯಾವಾಗ ನಡೆಯಲಿದೆ ಅಂದ್ರೆ ಇದೇ ವರ್ಷದಲ್ಲಿ, ಅಂದ್ರೆ ಈ ಒಂದು ಹಣಕಾಸು 2025 ಮತ್ತು 26ನೇ ಸಾಲಿನ ಈಗ ತೀರ್ಮಾನಗೊಂಡಿದೆ. ಈಗ ಮುಂದಿನ ವರ್ಷ 2026 ಮತ್ತು 27ನೇ ಸಾಲಿನಲ್ಲಿ ಎಲ್ಲ ಡಿಸೈಡ್ ಮಾಡಿ ನಿಮ್ಗೆ ಚರ್ಚೆ ದಾಖಲಾತಿ ತಯಾರು ಮಾಡಿಕೊಂಡು ವಿಲೀನಗೊಳಿಸಿದ್ದಾರೆ. ಈಗ ಮೊನ್ನೆನಾಯ್ತು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಇದ್ದದ್ದು, ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಇದ್ದದ್ದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತೇಳಿ ವಿಲೀನಗೊಳಿಸಿದ್ರು. ನೋಡಿ, ಈ ಒಂದು 4 ಬ್ಯಾಂಕ್ ಏನಾದ್ರೂ ವಿಲೀನ ಆತಂದ್ರೆ ಮುಗಿಯಿತು, ತುಂಬಾ ಸಮಸ್ಯೆ ಬರತ್ತೆ. ಮೊದಲನೇದಾಗಿ ಫೋನ್ ಪೇ ಆಗೋದಿಲ್ಲ, ಈ ಕಡೆ ದುಡ್ಡು ಇದ್ದದ್ದು ಆಚೆ ಕಡೆ ಟ್ರಾನ್ಸ್ಫರ್ ಆಗೋದಿಲ್ಲ, IFSC ಕೋಡ್ ಚೇಂಜ್ ಆಗತ್ತೆ, ನಿಮ್ಮೊಂದು ಬ್ಯಾಂಕ್ ಪಾಸ್ಬುಕ್ ಚೇಂಜ್ ಆಗತ್ತೆ, ಬ್ಯಾಂಕ್ ಹೆಸರು ಚೇಂಜ್ ಆಗತ್ತೆ. ಆದ ಕಾರಣ ನೀವೇನಾದ್ರೂ ಬ್ಯಾಂಕ್ ನಿಮ್ ಖಾತೆಗೆ ಹಣ ಬಿಡ್ಬೇಕಂದ್ರೂ ಕೂಡ ಅಮೌಂಟ್ ಬರೋದಿಲ್ಲ, ನೀವೇನಾದ್ರೂ ಬೇರೆದವ್ರು ಬಿಡ್ಬೇಕಂದ್ರೂ ಕೂಡ ಅಮೌಂಟ್ ಹೋಗೋದಿಲ್ಲ. ಈ ರೀತಿಯಾಗಿ ಸಮಸ್ಯೆಗಳನ್ನ ಅನುಭವಿಸ್ತೀರಾ. ಇದಕ್ಕೆ ಸಂಬಂಧಪಟ್ಟಂತೆ ವಿಲೀನ ಆತ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸಮಸ್ಯೆ ಇದೆ ಅಂದ್ಮೇಲೆ ಪರಿಹಾರ ಇದ್ದೇ ಇರತ್ತೆ. ಆ ಒಂದು ಪರಿಹಾರ ಕೂಡ ನಾನು ವಿಲೀನ ಆದ ತಕ್ಷಣ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಇನ್ನು ಮುಂದ್ಗಡೆ ತಿಳಿಸ್ಕೊಟ್ಟಿದ್ದಾರೆ, ಇವತ್ತಲ್ಲ ನಾಳೆ ಆದ್ರೆ ಆಗ್ಬೋದು. ಈಗ ಕರ್ನಾಟಕ ರಾಜ್ಯದಲ್ಲಿ ಹಂಗೆ ಅನ್ಕೊಂಡಿದ್ರು ಜನರು, ಕರ್ನಾಟಕ ವಿಕಾಸ್ ಬ್ಯಾಂಕ್ ಇದ್ದು ಆಗೋದಿಲ್ಲ ಅಂತೇಳಿ. ಈಗ ಆಯ್ತಲ್ಲ, ಎಷ್ಟು ಸಮಸ್ಯೆ ಬಂತು ನೀವೇ ನೋಡಿದಾರ. ಹಂಗೆ ಕೂಡ ಮುಂದ್ಗಡೆ ಆಗಬಹುದು, ಫ್ಯೂಚರ್ ನಲ್ಲಿ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ 2026ರಲ್ಲಿ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಮತ್ತೆ ಈಗಲೇ ನಿಮ್ಗೆ ಏನಾದ್ರು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಂದ್ರೂ ಕೂಡ ಗೂಗಲ್ ನಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಬೇರೆ ವೆಬ್ಸೈಟ್ ಅನ್ನ ನೋಡ್ಕೊಳ್ಳಿ, ಮತ್ತೆ ಬೇರೆ ಒಂದು ಚಾನಲ್ ಅನ್ನ ನೋಡ್ಕೊಳ್ಳಿ ಯೂಟ್ಯೂಬ್ ನಲ್ಲಿ. ಇನ್ನಷ್ಟು ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಾಗತ್ತೆ. ನಾನು ಹೇಳುವಂತ ಮಾಹಿತಿ ಅಷ್ಟೇ ಅಲ್ಲ, ಇನ್ನಷ್ಟು ಹೆಚ್ಚಿನ ಮಾಹಿತಿ ನಾವು ಬೇರೆ ಚಾನಲ್ ಕೂಡ ನೋಡಿ ತಿಳ್ಕೊಬಹುದು. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ.